ಪ್ರಿಯದರ್ಶಿನಿ ಅಶೋಕ ಮಾಸ್ತಿ ಮಗಧದ ಚಕ್ರವರ್ತಿ ಅಶೋಕವರ್ಧನನ ಪರಾಕ್ರಮಕ್ಕೆ ಕಳಿಂಗ ದೇಶವು ನಲುಗಿ ಹೋಗಿತ್ತು. 2 ತಿಂಗಳುಗಳ ಕಾಲ ನಡೆದ ಭೀಕರ ಯುದ್ಧದಲ್ಲಿ ಅಶೋಕನು ಸೋಲನ್ನೇ ಒಪ್ಪದ ಛಲದಿಂದ ಹೋರಾಡಿ ಕೊನೆಗೂ ಕಳಿಂಗದ ರಾಜಧಾನಿಯನ್ನು ತನ್ನ ವಶಕ್ಕೆ ಪಡೆದನು. ಅರಮನೆಯಲ್ಲಿ ಮೌನ ಆವರಿಸಿತ್ತು. ಕಳಿಂಗದ ರಾಜ ಸೆರೆಯಾಳಾಗಿದ್ದನು. ಅವನ 2 ಹೆಮ್ಮೆಯ ಪುತ್ರರು ರಣರಂಗದಲ್ಲಿ ಧೂಳೀಪಟವಾಗಿದ್ದರು. ಉಳಿದ ರಾಜಕುಟುಂಬದ ಸ್ತ್ರೀಯರು ಮತ್ತು ಮಕ್ಕಳು ವಿಜೇತ ಅಶೋಕನು ನಮ್ಮನ್ನು ಏನು ಮಾಡುವನು ಎಂಬ ವಿಕ್ಷುಬ್ಧ ಮನಸ್ಸಿನಿಂದ ಕತ್ತಲೆಯಲ್ಲಿ ಕಾಯುತ್ತಿದ್ದರು. ನಗರದ ತುಂಬೆಲ್ಲ ಮಗಧದ ಸೈನಿಕರು ವಿಜಯದ ಅಹಂಕಾರದಿಂದ ಓಡಾಡುತ್ತಿದ್ದರು. ಅಂದು ರಾತ್ರಿ ಅಶೋಕನ ಶಿಬಿರದಲ್ಲಿ ವಿಜಯೋತ್ಸವದ ಭೋಜನ ಏರ್ಪಾಡಾಗಿತ್ತು. ಸೇನಾಧಿಪತಿಗಳು ತಮ್ಮ ಶೌರ್ಯದ ಗಾಥೆಗಳನ್ನು ಬಣ್ಣಿಸುತ್ತಾ ಹಸನ್ಮುಖಿಯಾಗಿದ್ದರು. ಅಶೋಕನು ಅವರ ಸ್ತುತಿಪಾಠಗಳನ್ನು ಕೇಳುತ್ತಾ ಮಂದಹಾಸ ಬೀರುತ್ತಿದ್ದನು. ಆದರೆ ಭೋಜನ ಮುಗಿಸಿ ತನ್ನ ಏಕಾಂತದ ಶಿಬಿರಕ್ಕೆ ಮರಳಿದ ಅಶೋಕನಿಗೆ ಎದುರಾದದ್ದು ಶಾಂತಿಯ ಮೂರ್ತಿ ಉಪಗುಪ್ತ. ಉಪಗುಪ್ತನು ಬೌದ್ಧ ಶ್ರಮಣ. ಅವನ ಮುಖದಲ್ಲಿ ಎಂದೂ ಕಾಣದ ಆಳವಾದ ದುಃಖವನ್ನು ಕಂಡು ಅಶೋಕನು ದಂಗಾದನು. ಅಶೋಕ, ಗುರುಗಳೇ, ನಿಮ್ಮ ಮಿತ್ರನಿಗೆ ಜಯ ಸಿಕ್ಕಿದ ದಿನ ನೀವು ಯಾಕೆ ಕಣ್ಣೀರು ಹಾಕುತ್ತಿದ್ದೀರಿ? ಉಪಗುಪ್ತ, ರಾಜ, ಈ ವಿಜಯ ಗೆದ್ದವರನ್ನು ಮಾತ್ರ ನೋಡುತ್ತದೆ. ಆದರೆ ಬುದ್ಧನ ಕಣ್ಣುಗಳು ಸೋತವರ, ಸಾಯುತ್ತಿರುವವರ ಮತ್ತು ಅನಾಥರಾದವರನ್ನು ನೋಡುತ್ತವೆ. ನಿಮ್ಮ ಸೇನೆ ನಗರಕ್ಕೆ ನುಗ್ಗಿ ಏನು ಮಾಡುತ್ತಿದೆ ಎಂದು ನಿಮಗೆ ತಿಳಿದಿದೆಯೇ ಎಂದು ಪ್ರಶ್ನಿಸಿದನು. ತನ್ನ ಸೈನ್ಯ ಶಿಸ್ತುಬದ್ಧವಾಗಿದೆ ಎಂದು ಅಶೋಕನು ವಾದಿಸಿದಾಗ ಉಪಗುಪ್ತನು ಒಂದು ಸವಾಲು ಹಾಕಿದನು. ಹಾಗಾದರೆ ಬನ್ನಿ, ಸಾಮಾನ್ಯ ವೇಷ ಧರಿಸಿ ನಿಮ್ಮ ವಿಜಯದ ನಗರವನ್ನು ನೀವೇ ನೋಡಿ. ಅಶೋಕನು ಸಾಮಾನ್ಯನಂತೆ ವೇಷ ಬದಲಿಸಿ ಗುರುವಿನ ಹಿಂದೆ ನಡೆದನು. ಕೋಟೆಯ ಬಾಗಿಲ ಬಳಿ ಹೋಗುತ್ತಿದ್ದಂತೆ ಅಶೋಕನಿಗೆ ಮೊದಲು ಅಪ್ಪಳಿಸಿದ್ದು ಕೊಳೆತ ರಕ್ತದ ವಾಸನೆ. ಹೆಣಗಳ ರಾಶಿ. ಹಾದಿಯುದ್ದಕ್ಕೂ ಸಾವಿರಾರು ಶವಗಳು ಬಿದ್ದಿದ್ದವು. ಸತ್ತವರ ಮೈಮೇಲಿನ ಚಿನ್ನಕ್ಕಾಗಿ ದಸ್ಯುಗಳು ಶವಗಳ ಕಿವಿ ಬೆರಳುಗಳನ್ನು ಕ್ರೂರವಾಗಿ ಕತ್ತರಿಸುತ್ತಿದ್ದರು. ಅಶೋಕನಿಗೆ ವಾಕರಿಕೆ ಬಂದಂತಾಯಿತು. ಸೈನಿಕರ ಉದ್ಧಟತನ, ಪ್ರಜೆಗಳಿಗೆ ತೊಂದರೆ ಕೊಡಬೇಡಿ ಎಂಬ ರಾಜಾಜ್ಞೆಯನ್ನು ಗಾಳಿಗೆ ತೂರಿದ್ದ ಸೈನಿಕರು ಮನೆಗಳಿಗೆ ನುಗ್ಗಿ ಲೂಟಿ ಮಾಡುತ್ತಿದ್ದರು. ನಮ್ಮ ನಾಯಕರೇ ಲೂಟಿ ಮಾಡುತ್ತಿರುವಾಗ ನಮಗೇನು ಭಯ ಎಂದು ಸೈನಿಕರು ಅಟ್ಟಹಾಸದಿಂದ ನಗುತ್ತಿದ್ದರು. ಒಂದು ಜೀವಿ ಧುಮುಕಿತು. ಒಂದು ಮಹಡಿಯ ಮನೆಯಿಂದ ಹೆಣ್ಣುಮಗಳೊಬ್ಬಳ ಆರ್ತನಾದ ಕೇಳಿಸಿತು. ಮಗಧದ ಸೈನಿಕರಿಂದ ತನ್ನ ಮಾನ ಕಾಪಾಡಿಕೊಳ್ಳಲು ಆಕೆ ಮಹಡಿಯಿಂದ ಕೆಳಕ್ಕೆ ಧುಮುಕಿ ಪ್ರಾಣ ಬಿಟ್ಟಳು. ಆಕೆಯ ಅಯ್ಯೋ ಎಂಬ ಕೊನೆಯ ಕಿರುಚಾಟ ಅಶೋಕನ ಹೃದಯವನ್ನು ಇರಿಯಿತು. ಅಶೋಕನು ಅವಳನ್ನು ರಕ್ಷಿಸಲು ಓಡಲು ಹೋದಾಗ ಉಪಗುಪ್ತನು ತಡೆದನು. ಶಾಂತವಾಗಿರು ರಾಜ, ನೀನೀಗ ಕೇವಲ ಒಬ್ಬ ಅಸಹಾಯ ಪ್ರೇಕ್ಷಕ ಮಾತ್ರ. ನಗರದ ಬೀದಿಗಳಲ್ಲಿ ಅಲೆಯುತ್ತಾ ಹೋದಂತೆ ಅಶೋಕನಿಗೆ ಯುದ್ಧದ ಅಸಲಿ ಮುಖ ದರ್ಶನವಾಯಿತು. ತನ್ನ ಮಗಳು ಚಾರುಮತಿಯ ನೆನಪು ಅವನಿಗೆ ಬಂದಿತು. ಒಂದು ವೇಳೆ ಈ ಸೋತ ನಗರದ ಹೆಣ್ಣುಮಕ್ಕಳ ಜಾಗದಲ್ಲಿ ಚಾರುಮತಿ ಇದ್ದಿದ್ದರೆ ಎಂದು ಆಲೋಚಿಸಿದಾಗ ಅಶೋಕನ ಎದೆ ನಡುಗಿತು. ಯುದ್ಧದ ವಿಜಯವು ಎಷ್ಟು ಕಹಿಯಾಗಿರಬಹುದು ಎಂಬುದು ಅಶೋಕನಿಗೆ ಅರಿವಾಯಿತು. ಅಶೋಕ, ಗುರುಗಳೇ, ಇದಕ್ಕೆ ಪರಿಹಾರವೇ ಇಲ್ಲವೇ? ರಾಜನಾದವನಿಗೆ ಯುದ್ಧ ಅನಿವಾರ್ಯವಲ್ಲವೇ? ಉಪಗುಪ್ತ, ರಾಜನಾದವನು ಕೇವಲ ಭೂಮಿಯನ್ನು ಗೆಲ್ಲುವುದಲ್ಲ, ಧರ್ಮವನ್ನು ಗೆಲ್ಲಬೇಕು. ಬುದ್ಧದೇವನು ತನ್ನ ರಾಜ್ಯವನ್ನು ಬಿಟ್ಟು ಭಿಕ್ಷಾಪಾತ್ರೆ ಹಿಡಿದದ್ದು ಇದೇ ಧರ್ಮಕ್ಕಾಗಿ. ಇಂದು ಆ ಗುರು ನಿಮ್ಮೆದುರು ಭಿಕ್ಷೆ ಬೇಡುತ್ತಿದ್ದಾನೆ. ಹಿಂಸೆಯನ್ನು ಬಿಡು, ಧರ್ಮವನ್ನು ನಡೆಸು ಎಂಬ ಭಿಕ್ಷೆ. ಶಿಬಿರದ ಬಾಗಿಲಿಗೆ ಬಂದಾಗ ಅಶೋಕನಿಗೆ ಆಕಾಶದಲ್ಲಿ ದಿವ್ಯಮೂರ್ತಿ ಕಂಡಂತಾಯಿತು. ಆ ಭವ್ಯ ರೂಪದ ಮುಂದೆ ಅಶೋಕನು ಮಂಡಿಯೂರಿ ನಮಸ್ಕರಿಸಿದನು. ಹೊಸ್ತಿಲಿಗೆ ತಲೆಯಿಟ್ಟು, ಇನ್ನು ಮುಂದೆ ಯುದ್ಧವಿಲ್ಲ, ಕೇವಲ ಧರ್ಮ ವಿಜಯ ಎಂದು ಮಾತು ಕೊಟ್ಟನು. ಮಾರನೆಯ ದಿನದಿಂದ ಅಶೋಕನು ತನ್ನ ಆಳ್ವಿಕೆಯ ಹಾದಿಯನ್ನೇ ಬದಲಿಸಿದನು. ಶಸ್ತ್ರವನ್ನು ಸದಾಕಾಲಕ್ಕೆ ಕೆಳಗಿಟ್ಟನು. ಕಲ್ಲುಗಳ ಮೇಲೆ ಧರ್ಮದ ಸಂದೇಶಗಳನ್ನು ಕೆತ್ತಿಸಿದನು. ಮರಗಳನ್ನು ನೆಡಿಸಿದನು. ಆಸ್ಪತ್ರೆಗಳನ್ನು ಕಟ್ಟಿಸಿದನು. ಯುದ್ಧದಿಂದ ಗೆದ್ದ ಅಶೋಕನಿಗಿಂತ ಪ್ರೀತಿಯಿಂದ ಗೆದ್ದ ಅಶೋಕನು ಜಗತ್ತಿಗೆ ದೊಡ್ಡವನಾಗಿ ಕಂಡನು. ಲೋಕವು ಅವನನ್ನು ಗೌರವದಿಂದ ಪ್ರಿಯದರ್ಶಿ ಮತ್ತು ದೇವನಾಂಪಿಯ ಎಂದು ಕರೆದಿತು.